ಯೆಹೋಶುವನ ಗ್ರಂಥದಿಂದ ವಾಚನ ಅಧ್ಯಾಯ 19. ಸಿಮೆಯೋನ್ ಕುಲದವರಿಗೆ ಬಂದ ಪಾಲು. ಎರಡನೇ ಸಾರಿಯ ಚೀಟು ಸಿಮೆಯೋನ್ ಕುಲದವರಿಗೆ ಬಿದ್ದಿತು. ಈ ಸಿಮೆಯೋನ್ ಕುಲದ ಗೋತ್ರಗಳ ಸೊತ್ತು ಯೂದ ಕುಲದವರ ಸೊತ್ತಿನ ಮಧ್ಯದಲ್ಲಿತ್ತು. ಅದರ ಊರುಗಳು ಇವು: ಬೆರ್ಷೆಬ, ಶೆಬ, ಮೋಲಾದ, ಹಚರ್ ಪೂವಲ್, ಬಾಲ, ಏಚೆ, ಎತ್ತೊಲಲ್, ಬೇತುಲ್, ಹೋರ್ಮಾ, ಚಿಕ್ಲಗ್, ಬೇತ್ ಮಾರ್ಕಾಬೋತ್, ಹಚರ್, ಸೂಸ, ಬೇತಲೆಬಾವೋತ್, ಶಾಹೋರೆನ್ ಎಂಬ 13 ನಗರಗಳು ಮತ್ತು ಅವುಗಳ ಗ್ರಾಮಗಳು. ಆಯಿನ್, ರಿಮ್ಮೋನ್, ಏತೆರ್, ಆಶಾನ್ ಎಂಬ 4 ನಗರಗಳು ಮತ್ತವುಗಳ ಗ್ರಾಮಗಳು. ಅವುಗಳ ಸುತ್ತಣ ಪ್ರದೇಶದಲ್ಲಿ ಬಾಲಾತ್ ಬೇರ್ ಎಂಬ ಊರಿನವರೆಗೆ ಇರುವ ಗ್ರಾಮಗಳು ಇವೆ. ಬಾಲಾತ್ ಬೇರ್ ಎಂಬುದು ದಕ್ಷಿಣದ ರಾಮ ಎನಿಸಿಕೊಳ್ಳುತ್ತದೆ. ಸಿಮೆಯೋನ್ ಕುಲದ ಗೋತ್ರಗಳಿಗೆ ಸಿಕ್ಕಿದ ಆಸ್ತಿ ಇದೆ. ಈ ಆಸ್ತಿ ಯೂದ ವಂಶದ ಆಸ್ತಿಯಲ್ಲಿ ಒಂದು ಭಾಗ. ಯೂದ ವಂಶದವರಿಗೆ ದೊರಕಿದ ಪ್ರದೇಶ ಹೆಚ್ಚಾಗಿದ್ದುದರಿಂದ ಸಿಮೆಯೋನರಿಗೆ ಅದರಲ್ಲೇ ಪಾಲು ಸಿಕ್ಕಿತು. ಜೆಬುಲೋನ್ಯರಿಗೆ ಬಂದ ಪಾಲು. 3ನೇ ಸಾರಿಯ ಚೀಟು ಜೆಬುಲೋನ್ಯರಿಗೆ ಬಿದ್ದಿತು. ಈ ಕುಲದ ಗೋತ್ರಗಳಿಗೆ ಸಿಕ್ಕಿದ ಸೊತ್ತಿನ ಎಲ್ಲೆ ಸಾರೀದಿನಿಂದ ತೊಡಗಿ ಪಶ್ಚಿಮ ದಿಕ್ಕಿನಲ್ಲಿರುವ ಮಾರ್ಗಲ, ದಬ್ಬೆಷೆತ್ ಇವುಗಳ ಮೇಲೆ ಯೋಕ್ನೆಯಮ್ ಊರಿನ ಈಚೆಯಲ್ಲಿರುವ ಹಳ್ಳಕ್ಕೆ ಹೋಗುತ್ತದೆ. ಅದೇ ಸಾರೀದಿನಿಂದ ಅದು ಪೂರ್ವ ದಿಕ್ಕಿನಲ್ಲಿ ಕಿಸ್ಲೋ ತಾಬೋರಿನ ಎಲ್ಲೆಗೆ ಹತ್ತಿ ದಾಬೇರತಿನಿಗೆ ಹೋಗುತ್ತದೆ. ಅಲ್ಲಿಂದ ಏರುತ್ತಾ ಯಾಫಿಯಕ್ಕೆ ಹೋಗುತ್ತದೆ. ಅಲ್ಲಿಂದ ಮತ್ತು ಪೂರ್ವಕ್ಕೆ ಮುಂದುವರೆದು ಗತ್ ಹೇಪೆರ್, ಎತ್ ಕಾಚಿನ್ ಇವುಗಳ ಮೇಲೆ ನೇಯದ ಮಗ್ಗದಲ್ಲಿರುವ ಇರ್ಮೇನಿಗೆ ಹೋಗುತ್ತದೆ. ಅಲ್ಲಿಂದ ಅದು ಉತ್ತರಕ್ಕೆ ತಿರುಗಿಕೊಂಡು ಹನ್ನಾತೋತಿನ ಮೇಲೆ ಇಪ್ತಹೇಲಿನ ಕಣಿವೆಗೆ ಹೋಗಿ ಅಲ್ಲಿ ಮುಕ್ತಾಯಗೊಳ್ಳುತ್ತದೆ. ಕಟ್ಟಾತ್, ನಹಲಾತ್, ಶಿಮ್ರೋನ್, ಇದಲ, ಬೆತ್ಲೆಹೇಮ್ ಇವೇ ಮೊದಲಾದ 12 ನಗರಗಳು ಅವುಗಳಿಗೆ ಸೇರಿದ ಗ್ರಾಮಗಳು ಜೆಬುಲೂನ್ ಕುಲದ ಗೋತ್ರಗಳಿಗೆ ಸೊತ್ತಾಗಿ ದೊರಕಿದವು. ಇಸ್ಸಾಕಾರ್ ಕುಲದವರಿಗೆ ಬಂದ ಪಾಲು. 4ನೆಯ ಸಾರಿಯ ಚೀಟು ಇಸ್ಸಾಕಾರ್ ಕುಲದವರಿಗೆ ಬಿದ್ದಿತು. ಅವರ ಗೋತ್ರಗಳಿಗೆ ಸಿಕ್ಕಿದ ನಾಡಿನಲ್ಲಿರುವ ನಗರಗಳು ಯಾವುವು ಎಂದರೆ: ಇಜ್ರೇಲ್, ಕೆಸಲ್ಲೋತ್, ಶೂನೇಮ್, ಹಫರಾಯಿಮ್, ಶಿಯೋನ್, ಅನಾಹರಾತ್, ರಬ್ಬಿತ್, ಕಿಶ್ಯೋನ್, ಏಬೇಜ್, ರೆಮೆತ್, ಏಂಗನಿಮ್, ಏನ್ಹದ್ದ, ಬೇತ್ ಪಚ್ಕೇಲ್, ತಾಬೋರ್, ಶಹಚಿಮ, ಬೇತ್ ಶೆಮೆಶ್ ಎಂಬ ಊರುಗಳು ಅದರ ಮೇರೆಯೊಳಗಿದ್ದವು. ಆ ಮೇರೆಯು ಜೋರ್ಡಾನ್ ನದಿಯ ತೀರದಲ್ಲಿ ಮುಗಿಯುತ್ತದೆ. ಒಟ್ಟಾರೆ 16 ನಗರಗಳು ಅವುಗಳ ಗ್ರಾಮಗಳು ಇಸ್ಸಾಕಾರ್ ಕುಲದ ಗೋತ್ರಗಳಿಗೆ ದೊರಕಿದ್ದವು. ಆಶೇರ್ ಕುಲದವರಿಗೆ ಬಂದ ಪಾಲು. 5ನೇ ಸಾರಿಯ ಚೀಟು ಆಶೇರ್ ಕುಲದವರಿಗೆ ಬಿದ್ದಿತು. ಅವರ ಗೋತ್ರಗಳಿಗೆ ಸಿಕ್ಕಿದ ಊರುಗಳು ಇವು: ಹೆಲ್ಕತ್, ಹಲಿ, ಬೆಟೇನ್, ಅಕ್ಷಾಪ್, ಅಲಮೆಲೆಕ್, ಆಮಾತ್, ಮೀಶಾಲ್ ಇವರ ನಾಡಿನ ಎಲ್ಲೆ ಪಶ್ಚಿಮದಲ್ಲಿ ಕರ್ಮೆಲ್ ಬೆಟ್ಟಕ್ಕೂ ಶಿಹೋರ್ ಲಿಬ್ನತ್ ಎಂಬ ಹಳ್ಳಕ್ಕೂ ತಾಕೆ ಅಲ್ಲಿಂದ ಪೂರ್ವಕ್ಕೆ ತಿರುಗಿ ಬೇತ್ ದಾಗೋನಿಗೆ ಹೋಗುತ್ತದೆ. ಅಲ್ಲಿಂದ ಜೆಬುಲೂನ್ಯರ ಎಲ್ಲೆಗೂ ಇಪ್ತಹೇಲ್ ಕಣಿವೆಯ ಉತ್ತರ ದಿಕ್ಕಿನ ಮೂಲೆಗೂ ಹೊಂದಿಕೊಂಡು ಬೇತ್ ಏಮೆಕ್, ನೆಗೀಯಲ್ ಇವುಗಳ ಮೇಲೆ ಉತ್ತರಕ್ಕೆ ಮುಂದುವರೆದು ಕಾಬೂಲ್, ಎಬ್ರೋನ್, ರೆಹಬ್, ಹಮ್ಮೋ, ಕಾನಾ ಇವುಗಳ ಮೇಲೆ ಸೀದೋ ಎಂಬ ಮಹಾನಗರಕ್ಕೆ ಹೋಗುತ್ತದೆ. ಅಲ್ಲಿಂದ ಅದು ತಿರುಗಿಕೊಂಡು ರಾಮ, ಟೈರ್ ಕೋಟೆ, ಹೋಸ ಇವುಗಳ ಮೇಲೆ ಅಕ್ಜಿಬ್ ಪ್ರಾಂತ್ಯಕ್ಕೆ ಹೋಗಿ ಸಮುದ್ರ ತೀರದಲ್ಲಿ ಕೊನೆಗೊಳ್ಳುತ್ತದೆ. ಉಮ್ಮಾ, ಆಫೆಕ್, ಯೆಹೋಬ್ ಇವೇ ಮೊದಲಾದ 22 ನಗರಗಳು ಅವುಗಳ ಗ್ರಾಮಗಳು ಆಶೇರ್ ಕುಲದ ಗೋತ್ರಗಳ ಸೊತ್ತಾಗಿವೆ. ನಫ್ತಾಲಿ ಕುಲದವರಿಗೆ ಬಂದ ಪಾಲು. 6ನೇ ಸಾರಿಯ ಚೀಟು ನಫ್ತಾಲಿ ಕುಲದವರಿಗೆ ಬಿದ್ದಿತು. ಆ ಕುಲದ ಗೋತ್ರಗಳಿಗೆ ಸಿಕ್ಕಿದ ಸೊತ್ತಿನ ಎಲ್ಲೆ ಹೀಗಿದೆ: ಚನಮೀನಿನಲ್ಲಿರುವ ಹೇಲೇಫಿನ ಅಲ್ಲೋನ್ ಮರದಿಂದ ತೊಡಗಿ ಆದಾಮಿನೇಕಬ್, ಯಬ್ನೇಯಲ್ ಇವುಗಳ ಮೇಲೆ ಲಕ್ಕೂಮಿಗೆ ಹೋಗಿ ಜೋರ್ಡಾನ್ ನದಿಯ ತೀರದಲ್ಲಿ ಮುಗಿಯುತ್ತದೆ. ಮತ್ತೆ ಅದೇ ಸ್ಥಳದಿಂದ ತೊಡಗಿ ಆಸ್ನೋತ್ ತಾಬೇರಿನ ಮೇಲೆ ಹುಕ್ಕೀಕಿಗೆ ಹೋಗುತ್ತದೆ. ದಕ್ಷಿಣದಲ್ಲಿ ಜೆಬುಲೂನ್ಯರ ಎಲ್ಲೆಗೂ, ಪಶ್ಚಿಮದಲ್ಲಿ ಆಶೇರ್ಯರ ಹಾಗೂ ಯೂದ ವಂಶದವರ ಎಲ್ಲೆಗೂ, ಪೂರ್ವದಲ್ಲಿ ಜೋರ್ಡಾನ್ ನದಿಗೂ ಹೊಂದಿಕೊಂಡಿರುತ್ತದೆ. ಚಿದ್ದೀಮ್, ಚೇರ್, ಹಮ್ಮತ್, ರಕ್ಕತ್, ಕಿನ್ನೆರೆತ್, ಆದಾಮ, ರಾಮ, ಹಾಚೋರ್, ಕೇದೇಶ್, ಎದ್ರೈ, ಏನ್ ಹಚೋರ್, ಈರೋನ್, ಮಿಗ್ದಲೇಲ್, ಹೋರೆಮ್, ಬೇತನಾತ್, ಬೇತ್ ಶೆಮೆಶ್ ಇವೇ ಮೊದಲಾದ 19 ಕೋಟೆ ಕೊತ್ತಲುಗಳುಳ್ಳ ನಗರಗಳು ಅವುಗಳ ಗ್ರಾಮಗಳು ನಫ್ತಾಲಿ ಕುಲದ ಗೋತ್ರಗಳಿಗೆ ಸಿಕ್ಕಿದ ಸೊತ್ತಾಗಿವೆ. ದಾನ್ ಕುಲದವರಿಗೆ ಬಂದ ಪಾಲು. 7ನೇ ಸಾರಿಯ ಚೀಟು ದಾನ್ ಕುಲದವರಿಗೆ ಬಿದ್ದಿತು. ಅವರ ಗೋತ್ರಗಳಿಗೆ ಸೊತ್ತಾಗಿ ದೊರಕಿದ ಊರುಗಳು ಇವು: ಚೋರ್ಗಾ, ಎಸ್ಟಾವೋಲ್, ಇರ್ಷೆಮೆಶ್, ಶಾಲಬೀನ್, ಅಯ್ಯಾಲೋನ್, ಇತ್ಲಾ, ಏಲೋಮ್, ಶಿಮ್ಮಾ, ಎಕ್ರೋನ್, ಎಕ್ತೆಕೆ, ಗಿಬ್ಬೆತೋನ್, ಬಾಲಕ್, ಯಹೂದ್, ಬೇನೆಬೆರಕ್, ಗತ್ ರಿಮ್ಮೋನ್, ಮೇಯಾರ್ಕೋನ್, ರಕ್ಕೋನ್ ಮತ್ತು ಚೊಪ್ಪಕ್ಕೆ ಎದುರಿಗಿರುವ ಪ್ರದೇಶವು ಇವರಿಗೆ ದೊರಕಿತು.
ದಾನ್ ಕುಲದವರು ತಮ್ಮ ಪ್ರಾಂತ್ಯವನ್ನು ವಿಸ್ತರಿಸುವುದಕ್ಕಾಗಿ ಹೊರಟು ಲೇಶೇಮಿನವರೊಡನೆ ಯುದ್ಧ ಮಾಡಿ ಜಯಿಸಿದರು. ಆ ಜನರನ್ನು ಕತ್ತಿಯಿಂದ ಸಂಹರಿಸಿ ಅವರ ನಗರವನ್ನು ಸ್ವಾಧೀನ ಮಾಡಿಕೊಂಡು ಅದರಲ್ಲಿ ವಾಸಿಸಿದರು. ಅಲ್ಲದೆ ಅದಕ್ಕೆ ತಮ್ಮ ಮೂಲ ಪುರುಷನ ಹೆಸರಾದ ದಾನ್ ಎಂಬ ಹೆಸರನ್ನಿಟ್ಟರು. ದಾನ್ ಕುಲದ ಗೋತ್ರಗಳಿಗೆ ದೊರಕಿದ ಸ್ವತ್ತು ಹಾಗೂ ಅದರಲ್ಲಿದ್ದ ನಗರ ಹಾಗೂ ಗ್ರಾಮಗಳು ಇವೆ. ಯೆಹೋಶುವನಿಗೆ ಕೊಟ್ಟ ಪಾಲು. ಇಸ್ರಾಯೇಲರು ನಾಡನ್ನು ಎಲ್ಲೆಗಳ ಪ್ರಕಾರ ತಮ್ಮೊಳಗೆ ಹಂಚಿಕೊಂಡ ಮೇಲೆ ನೂನನ ಮಗ ಯೆಹೋಶುವನಿಗೂ ತಮ್ಮದರಲ್ಲಿ ಪಾಲು ಕೊಟ್ಟರು. ಆತ ತನಗೋಸ್ಕರ ಎಫ್ರೇಮರ ಮಲೆನಾಡಿನಲ್ಲಿರುವ ತಿಮ್ನತ್ ಸೆರಹ ಎಂಬ ನಗರವನ್ನು ಕೇಳಿಕೊಂಡನು. ಸರ್ವೇಶ್ವರನ ಆಜ್ಞೆಯಂತೆ ಅವರು ಅದನ್ನು ಅವನಿಗೆ ಕೊಟ್ಟರು. ಅವನು ಅದನ್ನು ಹೊಸದಾಗಿ ಕಟ್ಟಿ ಅದರಲ್ಲೇ ವಾಸ ಮಾಡಿದನು. ಹೀಗೆ ಯಾಜಕ ಎಲ್ಲಾಜಾರನು, ನೂನನ ಮಗ ಯೆಹೋಶುವ ಮತ್ತು ಇಸ್ರಾಯೇಲ್ ಕುಲ ಮುಖ್ಯಸ್ಥರು ಶಿಲೋವಿನಲ್ಲಿದ್ದ ದೇವದರ್ಶನದ ಗುಡಾರದ ದ್ವಾರದಲ್ಲಿ ಸರ್ವೇಶ್ವರನ ಸನ್ನಿಧಿಯಲ್ಲಿ ಚೀಟು ಹಾಕಿ ಪ್ರಾಂತ್ಯಗಳನ್ನು ಹಂಚಿಕೊಟ್ಟರು. ನಾಡಿನ ವಿಭಜನಾ ಕಾರ್ಯ ಮುಗಿಯಿತು.